ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನಗೆ ಕಲಿಸಿದ ಗುರುವರಿಯರನ್ನ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ವಿದ್ಯಾ ಅಧಿದೇವತೆಯಾದಂತಹ ಶಾರದಾಂಬೆಯನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ, ಇವತ್ತು ನಿಜವಾಗಲೂ ಕೂಡ ಈ ಉಗಲವಾಟ ಗ್ರಾಮ ಒಂದು ಹೊಸ ಸಂಸ್ಕಾರವನ್ನ ಬಿತ್ತಿ ಇಡೀ ಜಗತ್ತಿಗೆ ತೋರಿಸುವಂತ ಬಹುದೊಡ್ಡ ಕಾರ್ಯವನ್ನ ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಶಂಕರ್ ಬೆಳ್ಳುಬ್ಬಿ ಸರ್ ಮಾತಾಡ್ತಾ ಹೇಳಿದ್ರು, ಇವತ್ತು ನಾವೆಲ್ಲ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಈ ಜಗತ್ತಿನಲ್ಲಿ ಗುರುವಿಗಿಂತ ಬಹುದೊಡ್ಡದಾದಂತ ವ್ಯಕ್ತಿ, ಶಕ್ತಿ ಮತ್ತೊಂದಿಲ್ಲ. ಇಂಥ ಗುರುವನ್ನ ಇವತ್ತಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ಗುರುಗಳಿಗೆ ಗೌರವವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದಾಗ ನಿಜವಾಗಲೂ ಮನಸ್ಸಿಗೆ ಬಹಳ ಆತಂಕ ಆಗತ್ತೆ. ಗುರುವೇ ನಮಃ ಹೋಗಿ ಗುರುವೇನ್ ಮಹಾ, ಗುರುವೇನ್ ಮಹಾ ಅನ್ನುವಂಥ ಲೆಕ್ಕಕ್ಕೆ ಯಾಕೆ ಬಂದೈತಂದ್ರೆ, ಇವತ್ತು ಆ ಗುರುವಿನ ಗುರುತರ ಜವಾಬ್ದಾರಿಯನ್ನ ಯಾರು ಮರೆತು ಕೇವಲ ಗುರುವಾಗದೆ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅಂಥವರನ್ನ ನೋಡಿದಾಗ ಬಹುಶಃ ಮಕ್ಕಳಿಗೂ ಕೂಡ ಗುರುವೇನು ಮಹಾ ಅನ್ನುವಂಥ ರೀತಿಯಲ್ಲಿ ಕಲ್ಪನೆ ಬರುತ್ತೆ. ಆದರೆ 30 ವರ್ಷದ ಹಿಂದೆ ಇದೇ ಶಾಲೆಯಲ್ಲಿ ಕಲಿತು ಇವತ್ತು ನೀವು ಒಂದು ಸ್ವತಂತ್ರವಾದಂಥ ಬದುಕನ್ನ ಕಟ್ಟಿಕೊಂಡು ಗುರುವಿನ ಜ್ಞಾನದ ಬೆಳಕಿನಲ್ಲಿ ಅವರು ಕೊಟ್ಟಂತ ಆತ್ಮಸ್ಥೈರ್ಯದಿಂದ ಇವತ್ತು ಪರಿಪೂರ್ಣವಾದಂತ ಒಂದು ಬದುಕನ್ನ ನಡೆಸ್ತಾ ಇವತ್ತು ನೀವು ಹೆಂಗ ಮಾಡಕತ್ತೀರಂದ್ರ, ಬಹುಶಃ ಜನನಿ ತಾನೇ ಮೊದಲ ಗುರು ಅಂದಂಗೆ ಮಕ್ಕಳಿಗೆ ತಾಯಿ ಆದಂಥವಳು ಒಂದಷ್ಟು ಸಂಸ್ಕಾರವನ್ನ ನೀಡ್ತಾ ಮಗುವನ್ನ ಕರೆದು ಒಂದಷ್ಟು ತುತ್ತು ಮಾಡಿ ತಿನ್ನಿಸ್ತಾಳ ತಾಯಿ. ತಿನ್ನಿಸುವಾಗ ಆ ಮಗು ಏನ್ ಮಾಡುತ್ತಂದ್ರ, ಆ ಏನು ತಟ್ಟೆಯಲ್ಲಿರುವಂತ ಅನ್ನನೋ ರೊಟ್ಟಿನ ತಗೊಂಡು ನೀನು ತಿನ್ನು ಅಂತೇಳಿ ಏನು ಕೊಡ್ತೈತಲ್ಲ ತಾಯಿಗೆ, ಮಗು ತಾಯಿ ಕೊಡ್ತೈತಲ್ಲ, ಹಾಗೆ ಇವತ್ತು ನಾವು 30 ವರ್ಷದ ಹಿಂದೆ ಇದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತು ಇವತ್ತು ಒಂದಷ್ಟು ನಾವು ದುಡ್ಡು ಮಾಡಿರ್ಬೋದು, ಹೆಸರು ಮಾಡಿರ್ಬೋದು, ಇವತ್ತು ನಮಗೆ ಅನ್ನಕ್ಕೆ ಯಾವುದೂ ಕೊರತೆ ಇಲ್ಲ, ಅದರಲ್ಲಿ ಒಂದು ತುತ್ತು ನೀವು ತಿನ್ರಿ ಅಂತ ತಿಳ್ಕೊಂಡು ಪ್ರೀತಿಯ ತುತ್ತನ್ನ ಉಣಿಸ್ಲಿಕ್ಕೆ ಬರ್ತಾ ಇದ್ದೀರಲ್ಲ, ನಿಮಗೆ ಎಂಥ ಒಂದು ಧನ್ಯತೆಯನ್ನ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗನಿಯೋ. ಇದು ಋಣ ತೀರಿಸುವಂತ ಕೆಲಸ. ಇವತ್ತು ಹೆತ್ತ ತಂದೆ ತಾಯಿ ಹಾಗೂ ಗುರು ಈ ಸಮಾಜದ ಋಣ ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಒಂದು ಅಳಿಲು ಸೇವೆಯ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಗುರುವಿನ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಇದು ಇವತ್ತಿನ ದಿನಮಾನಕ್ಕೆ ಅತಿ ಅಗತ್ಯ ಅಂತ ನಾನು ಬಹಳ ಅಭಿಮಾನದಿಂದ ಹೇಳಕತ್ತೀನಿ. ಅದಕ್ಕೆ ಹೇಳ್ತಾರೆ, ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹಣ್ಣೆ ಮೊದಲು, ಶಿವಪಥವ ನರಿಯುವುದೊಡೆ ಗುರು ಮೊದಲು ಅಂತ ಹೇಳ್ತಾರೆ. ಇವತ್ತು ಭಗವಂತನ ನಮಗೆ ದರ್ಶನ ಆಗಬೇಕಾದ್ರೆ, ದೇವರ ದರ್ಶನ ಆಗಬೇಕಾದ್ರೆ ಮೊದಲು ನಮಗೆ ಗುರು ಬೇಕು. ಯಾರು ಕಬೀರದಾಸರನ್ನ ಕೇಳ್ತಾರಂತೆ, ಕಬೀರದಾಸರೇ ನಿಮಗೆ ಗುರು ಮತ್ತು ಗೋವಿಂದ ಇಬ್ರು ನಿಮ್ಮ ಎದುರುಗಡೆ ಪ್ರತ್ಯಕ್ಷ ಆದ್ರೆ ನೀವು ಮೊದಲಿಗೆ ಯಾರನ್ನ ನೀವು ಗುರು ಅಂತ ಏನು ನಮಸ್ಕಾರ ಮಾಡ್ತೀರಂತ ಕೇಳಿದಾಗ ಕಬೀರದಾಸರು ತಮ್ಮ ಅದ್ಭುತವಾದಂತ ಒಂದು ದೋಹೆಯಲ್ಲಿ ತಿಳಿಸ್ಕೊಡ್ತಾರೆ, ಗುರು ಗೋವಿಂದ ದೋವು ಖಡೆ ಕಾಕೇಲ ಗೌಪಾಯ ಬಿಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಗುರು ಮತ್ತು ಭಗವಂತ ಸಾಕ್ಷಾತ್ ನಮ್ಮ ಮುಂದೆ ಬಂದ್ರೆ ಮೊದಲು ನಾನು ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂದ್ರೆ, ನನಗೆ ಸಂಸ್ಕಾರವನ್ನ, ಜ್ಞಾನವನ್ನ, ವಿದ್ಯೆಯನ್ನ ಕಲಿಸಿರುವಂತ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಹೊರತು ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದಾಗ, ಭಗವಂತನನ್ನ ದರ್ಶನ ಮಾಡಿಸಿರುವಂತ ಯಾರಪ್ಪ ಅಂತಂದ್ರೆ ಅದು ಗುರು. ಅಂತ ಗುರುವನ್ನ ನರ್ ಗುರು ಅಧಿಕಂ ಅಂತ ಹೇಳ್ತಾರೆ. ಗುರುವಿನಿಗಿಂತ ದೊಡ್ಡವರು ಯಾರು ಈ ಜಗತ್ತಿನಲ್ಲಿ ಇಲ್ಲ. ಬಹುಶಃ ಈ ಗುರು ಯಾಕೆ ನಮಗೆ ಭವಬಂಧನವನ್ನ ಬಿಡಿಸಿ ಮುಕ್ತಿಯನ್ನ ನಮಗೆ ಕೊಡ್ತಾನೆ, ಒಂದು ಸನ್ಮಾರ್ಗವನ್ನ ತೋರ್ತಾನೆ ಅನ್ನೋದಕ್ಕೆ ಒಂದು ನಿನ್ನೆ ನಾನು ಒಂದು ಓದುವಾಗ ಒಂದು ಘಟನೆ ನನಗೆ
ನೆನಪಿಗೆ ಬಂತು. ಒಂದು ಚಿನ್ನದ ಪಂಜರದಲ್ಲಿ ಒಂದು ಹಕ್ಕಿ ಇರುತ್ತೆ, ಒಂದು ಚಿನ್ನದ ಪಂಜರ. ಆ ಚಿನ್ನದ ಪಂಜರದಲ್ಲಿ ಒಂದು ಗಿಳಿ ಅನ್ನುವಂತ ಹಕ್ಕಿ ಇರುತ್ತೆ. ಅದು ಅರಮನೆಯಲ್ಲಿ ಇರುತ್ತೆ. ದಿನಾಲು ರಾಜ ರಾಣಿಯ ಒಂದು ಅಂತಃಪುರದಲ್ಲಿ ಇರುತ್ತೆ. ಯಾಕೆ ಅದನ್ನ ಪಂಜರದಲ್ಲಿ ಇಟ್ಟಾರಂದ್ರೆ ಅದು ಮಾತನಾಡುವಂತ ಗಿಣಿ. ಅದು ಎಂಥ ಗಿಣಿ? ಮಾತನಾಡುವಂತ ಗಿಣಿ. ಆ ಅಂತ ಮಾತನಾಡುವಂತ ಗಿಣಿ ಏನಾಗಿತ್ತು? ಅರಮನೆಯ ಒಂದು ಪಂಜರದಲ್ಲಿತ್ತು. ಆ ಅರಮನೆಗೆ ಒಬ್ಬ ಪಂಡಿತ ತಿಂಗಳಿಗೆ 1-2 ಸಾರಿ ಬಂದು ಒಂದಷ್ಟು ಉಪದೇಶವನ್ನ, ಪ್ರವಚನವನ್ನ ಹೇಳಿ ಹೋಗ್ತಾ ಇದ್ದ. ಹೇಳುವಾಗ ಕೊನೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದವ. ಏನಂತಂದ್ರ, ಹರಿಯ ನೆನೆದರೆ ಬಂಧನ ಮುಕ್ತಿ, ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಒಂದು ಮಾತನ್ನ ಹೇಳಿ ತನ್ನ ಪ್ರವಚನ ಮುಗಿಸ್ತಿದ್ದ. ಯಾವಾಗ ಈ ಗಿಣಿ ಆ ಮಾತು ಕೇಳಿಸ್ತಿತ್ತೋ, ಕೇಳಿಸ್ಕೊಂಡ ತಕ್ಷಣನೇ ಅಣುಕು ಮಾಡ್ತಾ ಇತ್ತು. ಏನಂತ? ಈತ ಸುಳ್ಳು ಹೇಳ್ತಾ ಇದ್ದಾನೆ, ಈತ ಸುಳ್ಳು ಹೇಳ್ತಾ ಇದ್ದಾನೆ. ನೋಡ್ರಿ, ಆ ಪ್ರವಚನ ಮುಗಿದ ತಕ್ಷಣ ಹರಿ ಏನ್ ಮಾಡಿದ? ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳಿದ ತಕ್ಷಣ ಈತ ಸುಳ್ಳು ಹೇಳಕತ್ತಾನ, ಈತ ಸುಳ್ಳು ಹೇಳ್ತಾನ ಅಂತೇಳಿ ಗಿಣಿ ಮಾತಾಡ್ತಾ ಇತ್ತು. ಈ ಪಂಡಿತನಿಗೆ ಆಶ್ಚರ್ಯ, ಯಾಕೆ ನನಗೆ ಅವಮಾನ ಮಾಡ್ತಾ ಇದೆ ಈ ಗಿಳಿ ಅಂತ ತಿಳ್ಕೊಂಡು ಹೀಗೆ 10 ಬಾರಿ ಬಂದಾಗನೂ ಕೂಡ ಇದೇ ಮಾತು ಹೇಳಕತ್ತಿತ್ತು. ಈ ಪಂಡಿತ ಹೋಗಿ ತನ್ನ ಗುರುಗಳ ಬಳಿ ಹೇಳ್ತಾನೆ, ಗುರುವರ್ಯ, ನಾನು ಈ ರೀತಿ ಅರಮನೆಯಲ್ಲಿ ಹೋಗಿ ರಾಜ ರಾಣಿ ಹಾಗೆ ಎಲ್ಲರಿಗೂ ಒಂದು ರಾಜೋಲಗದಲ್ಲಿ ನಾನು ಕುಳಿತು ಪ್ರವಚನ ಮಾಡಿದ ನಂತರದಲ್ಲಿ ಈತ ಸುಳ್ಳು ಹೇಳ್ತಾನ ಅಂತೇಳಿ ಗಿಳಿ ಹೇಳಕತ್ತೈತಿ. ಏನಿರ್ಬೋದು, ಬರ್ರಿ ನೀವು ನೋಡ್ಬರ್ರಿ ಅಂದಾಗ ಗುರುಗಳು ಒಂದು ದಿವಸ ತಮ್ಮ ಶಿಷ್ಯನ ಜೊತೆಗೆ ಬರ್ತಾರೆ. ಬಂದು ಈ ಪಂಡಿತ ತನ್ನ ಒಂದು ಪ್ರವಚನವನ್ನ ಮುಗಿಸಿ ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಈ ಮಾತು ಮುಗಿಸೋಳಗ ಇವ ಸುಳ್ಳು ಹೇಳಕತ್ತಾನ ಅಂತ. ಅವಾಗ ಗುರು ಆದಂಥವ್ರು ನೋಡ್ರಿ, ಗುರು ಆದಂಥವ ಯಾಕೆ ಆ ರೀತಿ ಗಿಳಿ ಮಾತಾಡಕತ್ತೈತಿ, ಇದ್ರ ಹಿಂದಿನ ಮರ್ಮ ಏನು, ಸತ್ಯ ಏನು ಅನ್ನುವಂಥದ್ದನ್ನ ತಿಳ್ಕೊಬೇಕಂತ ತಿಳ್ಕೊಂಡು ಗುರುವರ್ಯ ಪ್ರೀತಿಯಿಂದ ಆ ಗಿಳಿ ಹತ್ರ ಮಾತಾಡ್ತಾನೆ. ಗಿಳಿರಾಯ, ಯಾಕಪ್ಪ ನೀನು ನಮ್ಮ ಪಂಡಿತರು ಹೇಳಿದ ತಕ್ಷಣ ಹಿಂಗ್ಯಾಕ್ ಮಾತಾಡಕತ್ತಿ ಅಂದಾಗ ತನ್ನ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನ ಬಿಚ್ಚತ್ತೆ. ಹೆಂಗೆ ನೀವು 30 ವರ್ಷದ ಹಿಂದಿನ ನೆನಪುಗಳ ಬುತ್ತಿಯನ್ನ ಬಿಚ್ಚಿ ನೀವು ಎಲ್ಲೆಲ್ಲಿ ಓಡಾಡಿದ್ರಿ, ಎಲ್ಲೆಲ್ಲಿ ಕೂತಿದ್ರಿ, ಯಾರ್ಯಾರು ಏನೇನು ಅಂದ್ರು ಅಂತ ತಿಳ್ಕೊಂಡು ನಿಮ್ಮ ಘಟನೆಯನ್ನ ಹಿಂದಿನದೆಲ್ಲ ರೀಲ್ ಬಿಚ್ಚಕತ್ತೀರಲ್ಲ, ಹಂಗೆ ಗಿಳಿ ಹೇಳ್ತೈತಿ, ಗುರುವರ್ಯ, ನಾನು ಒಂದು ಆಶ್ರಮದಲ್ಲಿದ್ದೆ. ಆ ಆಶ್ರಮದಲ್ಲಿ ನಡೆಯುವಂತಹ ಎಲ್ಲ ಮಂತ್ರಗಳನ್ನ ನಾನು ಪಠನ ಮಾಡ್ತಾ ಇದ್ರಲ್ಲ, ಅದನ್ನ ಕೇಳಿಸ್ಕೊಂಡು ನಾನು ಯಾಕೆ ಮಂತ್ರವನ್ನ ಪಠನ ಮಾಡಬಾರ್ದು ಅಂತ ತಿಳ್ಕೊಂಡು ಮಂತ್ರ ಪಠನ ಮಾಡ್ಲಿಕ್ಕೆ ಕಲಿತೆ. ನಾನು ಮಾತಾಡಕತ್ತಿದ್ದ ತಪ್ಪಾತ ಏನೋ ಗೊತ್ತಿಲ್ಲ. ನಮ್ಮ ಆಶ್ರಮದಾಗ ಇದೊಂದು ಅದ್ಭುತವಾದಂತ ಗಿಳಿ, ಮಾತಾಡು ಗಿಳಿ, ಬಿಟ್ರು ಎಲ್ಲಾರ ಹಾರಿ ಹೋಗತ್ತಂತ ತಿಳ್ಕೊಂಡು ನನ್ನೊಂದು ಕಬ್ಬಿಣದ ಪಂಜರದಾಗ ಹಾಕಿ ಬಂದಿ ಮಾಡಿದ್ರು. ನಂತರದಲ್ಲಿ ನಮ್ಮ ಆಶ್ರಮಕ್ಕೆ ಒಬ್ಬ ಶ್ರೀಮಂತ ಬಂದ. ನಮ್ಮ ಆಶ್ರಮಕ್ಕೆ ಏನೋ ಒಂದಷ್ಟು ದಾನವನ್ನ ಮಾಡಿದ. ಅವಾಗ ಇವರಿಗೆ ಬಹಳ ಖುಷಿಯಾಗಿ ಭಕ್ತಿಯಿಂದ ನನ್ನನ್ನ ಪಂಜರದ ಸಮೇತ ಶ್ರೀಮಂತನ ಕೈಯಲ್ಲಿ ಕೊಟ್ರು. ಆದ್ರೆ ಶ್ರೀಮಂತ ಏನ್ ಮಾಡಿದ ಅಂದ್ರೆ ನನ್ನನ್ನ ಬೆಳ್ಳಿಯ ಪಂಜರದಲ್ಲಿ ಇಟ್ಟ. ಇದು ವಿಶೇಷವಾದಂತ ಗಿಳಿ ಮಾತಾಡತ್ತಂತ ತಿಳ್ಕೊಂಡು ನನ್ನ ಬೆಳ್ಳಿಯ ಪಂಜರದಲ್ಲಿ ಇಟ್ಟ. ನಂತರ ಒಂದು ದಿನ ರಾಜ ವೈಭವದಲ್ಲಿ ಭಾಗವಹಿಸ್ಲಿಕ್ಕೆ ಈ ಶ್ರೀಮಂತನಿಗೆ ಆಹ್ವಾನ ಬಂತು. ಜೊತೆಯಲ್ಲಿ ನನ್ನನ್ನು ಕರ್ಕೊಂಡು ಹೋದ. ಹಿಂಗ್ರಿ ಇದು ರಾಜ ಮಾತಾಡುವಂತ ಗಿಳಿ ಅಂದಾಗ ಆ ರಾಜ ರಾಣಿ ಇಬ್ರು ಕೂಡಿ ಈ ಗಿಳಿಯನ್ನ ನಮಗೆ ಕೊಟ್ಟು ಬಿಡಪ್ಪ ಅಂತ ಹೇಳಿದಾಗ ಶ್ರೀಮಂತ ಆ ಗಿಳಿಯನ್ನು ವರ್ಗಾವಣೆ ಮಾಡ್ತಾನೆ ರಾಜನಿಗೆ. ಆತ ಪಂಜರದಲ್ಲಿ ಇಟ್ಟ ಅದನ್ನ. ಎಂತದು? ಬಂಗಾರದ ಪಂಜರದೊಳಗೆ ಗಿಳಿ ಇಟ್ಟ. ಹೀಗೆ ನನ್ನ ಪಂಜರ ಬದಲಾಯಿತು ಹೊರತು ನನ್ನನ್ನ ಬಂಧನದಿಂದ ಮುಕ್ತಿ ಆಗಲಿಲ್ಲ. ಈ ಪಂಜರದಿಂದ ಹೊರಗೆ ಬರಕ್ ಸಾಧ್ಯನೇ ಆಗಲಿಲ್ಲ. ಏನು ಮಾಡ್ಲಿ? ನಿಮ್ಮ ಪಂಡಿತ ನೋಡಿದ್ರೆ ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳ್ತಾ ಇದ್ದಾನೆ. ನಾನು ಭಗವಂತನನ್ನ ಸ್ಮರಣೆ ಮಾಡಿ ಒಂದಷ್ಟು ಅಮೃತ ವಾಕ್ಯಗಳನ್ನ ನಿಮ್ಮಿಂದ ಕಲಿತು ಅದನ್ನ ಮಾತಾಡಿದ ತಪ್ಪಾತಲಪ್ಪ, ನನ್ನ ಬಂಧನದ ಮುಕ್ತಿ ಯಾವಾಗ ಅಂತ ಕೇಳಿದಾಗ ಗುರು ಆ ಪಕ್ಷಿಯ ನೋವನ್ನ ಅರ್ಥ ಮಾಡಿಕೊಂಡು ಒಂದು ಕಿವಿಯಲ್ಲಿ ಮಾತು ಹೇಳ್ತಾನೆ, ಪಕ್ಷಿಗೆ ಹೇಳಿ ಹೋಗಿ ಬಿಡ್ತಾನೆ ಗುರು. ಹೋದ ಮೇಲೆ ನೋಡ್ಬೇಕು, ಬೆಳಿಗ್ಗೆ ಆಯ್ತು, ಏನದನ್ನ ಪ್ರತಿದಿನ ಅದರ ಉಸ್ತುವಾರಿ ನೋಡ್ಕೊಳ್ಳುವಂತ ಸೈನಿಕ ಬಂದು ಪಂಜರದಲ್ಲಿ ಗಿಳಿಯನ್ನ ನೋಡ್ತಾನೆ. ಗಿಳಿ ಸತ್ತು ಬಿದ್ದಿರ್ತೈತಿ. ಸತ್ತು ಬಿದ್ದಾಗ ಹೋಗಿ ವಿಚಾರ ತಿಳಿಸ್ತಾನ. ರಾಜ ಬರ್ತಾರ, ರಾಣಿ ಬರ್ತಾರ, ಎಂತ ಅದ್ಭುತವಾದಂತ ಗಿಳಿ ಇದು, ಯಪ್ಪ ಇಂಥ ಮಾತನಾಡುವಂತ ಗಿಳಿ ಸತ್ತು ಬಿತ್ತಂತ ತಿಳ್ಕೊಂಡು ನೋವು ಪಡ್ತಾರೆ. ಆಯ್ತು ಹೋಗಪ್ಪ, ಅದನ್ನ ಸಂಸ್ಕಾರ ಮಾಡೋದರ ಒಂದು
ಅಂತಿಮ ಕ್ರಿಯೆ ಮಾಡಂತ ತಿಳ್ಕೊಂಡು ಹೇಳಿ ಅವ ಪಂಜರ ತಗೊಂಡು ಅಂತಿಮ ಕ್ರಿಯೆ ಮಾಡಬೇಕಾದ್ರೆ ಬಾಗಲ ತೆಗಿತಾನ. ಬಾಗಲ ತೆಗೆದ ತಕ್ಷಣನೇ ಆ ಪಕ್ಷಿ ಏನಾಗತ್ತಪ್ಪ ಅಂದ್ರೆ ಸ್ವತಂತ್ರವಾಗಿ ಹಾರಿ ಹೋಗಿಬಿಡ್ತೈತಿ. ಕೇವಲ ಸ್ವತಂತ್ರವಾಗಿ ಹಾರಿ ಹೋಗಲಿಲ್ಲ, ಅದು ಹೇಳ್ತೈತಿ ಸಂತೋಷದಿಂದ ಜೀವನದಲ್ಲಿ ನಮಗೇನಾದ್ರೂ ಒಳ್ಳೆಯ ಗುರು ಸಿಕ್ಕರೆ ನಾವು ಸ್ವತಂತ್ರವಾಗಿ ಒಂದು ನಮಗೇನು ಬೇಕಾಗೈತಿ, ನಮ್ಮ ಕನಸುಗಳು ಏನದಾವ, ಸಾಧನೆ ಏನೈತಲ್ಲ ಆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದು ಯಾವಾಗಂದ್ರೆ ನಮ್ಮನ್ನ ಪ್ರೀತಿಸುವ, ನಮ್ಮನ್ನ ಉದ್ಧರಿಸುವ, ನಮ್ಮ ಇಲ್ಲಿರುವಂತ ನೋವುಗಳಿಗೆ ಸ್ಪಂದಿಸುವ ಒಳ್ಳೆಯ ಗುರು ಸಿಕ್ಕರೆ ಇದು ಸಾಧ್ಯ ಅನ್ನುವಂಥದ್ದನ್ನ ಈ ಜಗತ್ತಿಗೆ ಆ ಪಕ್ಷಿ ಮಾತನಾಡುವಂತ ಗಿಳಿ ಕಳಿಸ್ಕೊಡ್ತಲ್ಲ. ಹಂಗೆ ಇವತ್ತು ಗುರುಗಳು, ಇವತ್ತು ನೋಡ್ಬೋದು ಇಲ್ಲಿ ಗುರು ಶಿಷ್ಯರ ಸಂಬಂಧವನ್ನ ನೋಡಿದಾಗ ನನಗೆ ಬಹಳ ಅಭಿಮಾನ ಆಯ್ತು. ನಮ್ಮ ಉಮೇಶ್ ಸಿಮಿಕೇರಿ ಸರ್ ಅವರು ಜೊತೆಗೆ ಸಾಧಕರಾಗಿ ನಿಂತಿರುವಂತ ಶಂಕರ್ ಬೆಳ್ಳುಬ್ಬಿ ಸರ್, ಬಹುಶಃ ಇವತ್ತು ನಾನು ಅವ್ರ ಜೊತೆಗೆ ವೇದಿಕೆ ಮೇಲೆ ಪಕ್ಕದಲ್ಲೇ ಕುಂತೀನಲ್ಲ, ಇದು ನನ್ನ ಜೀವನದ ಅಮೃತಗಳಿಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಂತ ಸಾಧಕರ ಮಧ್ಯದಲ್ಲಿ ನಾವು ಬೆರ್ತೀವಂದ್ರೆ ಎಲ್ಲೋ ಒಂದಷ್ಟು ಅವರಲ್ಲಿರುವಂತ ಒಳ್ಳೆಯ ಗುಣಗಳು ನಮಗೂ ಕೂಡ ಬರ್ತವೆ, ನಮ್ಮಲ್ಲಿಯೂ ಸಾಧನೆ ಮಾಡ್ಬೇಕನ್ನುವಂತ ಆತ್ಮಸ್ಥೈರ್ಯ ಬರ್ತೈತಿ. ಬಹುಶಃ ನಾನು ಕೆರೂರಿನಲ್ಲೇ ನಾನು ಉರ್ದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕೆರೂರಿನ ಮಣ್ಣಿನಲ್ಲಿ ಒಬ್ಬ ಲೆಫ್ಟಿನೆಂಟ್ ಜನರಲ್ ಆಗಿ ಆಗುವಂತ ಒಂದು ದೊಡ್ಡದಾದಂತ ಹುದ್ದೆಗೆ ಆಯ್ಕೆ ಆಗಿರುವಂತ ಚಿನ್ಮಯ್ ಘಟ್ಟದವರು, ನಿಜವಾಗ್ಲೂ ನೀವು ಕೂಡ ಇವತ್ತು ಸ್ಫೂರ್ತಿಯ ಚಿಲುಮೆಯಾಗಿ ಇವತ್ತು ಎಲ್ಲರಿಗೂ ಕೂಡ ತೋರ್ತಾ ಇದ್ದೀರಿ. ನಿಜವಾಗ್ಲೂ ಕೂಡ ಇದೊಂದು ಸಾರ್ಥಕ ಕ್ಷಣ. ಯಾಕೆಂದ್ರೆ ಇವತ್ತು ಸಂಸ್ಕಾರ ಸತ್ತೋಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಎಲ್ಲರದು ಏನಪ್ಪಾ ಅಂದ್ರೆ ಒಂದಷ್ಟು ಧಾವಂತದ ಬದುಕು. ಆ ನಿಟ್ಟಿನಲ್ಲಿ ಇವತ್ತು ಗುರು ಆದಂಥವನು ನೋಡ್ರಿ, ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತು ಭಗವಂತ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರು ನಮ್ಮನ್ನ ರಕ್ಷಣೆ ಮಾಡುವಂಥವ್ರು ಯಾರಪ್ಪ ಅಂದ್ರ ಗುರು. ಅದಕ್ಕೆ ಸರ್ವಜ್ಞರ ಒಂದು ಮಾತು ಬರುತ್ತೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಹೇಳ್ತಾರೆ. ಹಂಗೆ ನಮ್ಮ ಭವಬಂಧನವನ್ನ ಕಳೆದು ನಮ್ಮ ಬದುಕಿಗೆ ತಂದೆ ತಾಯಿಗಳು ಈ ದೇಹಕ್ಕೆ ಜೀವ ಕೊಟ್ರೆ, ಗುರುಗಳಾದಂಥವರು ಈ ಬದುಕಿಗೆ ಈ ದೇಹಕ್ಕೆ ಜೀವನ ಕೊಡ್ತಾರೆ, ಸಂಸ್ಕಾರ ಕೊಡ್ತಾರೆ. ಅಂತ ಜೀವನ ಸಂಸ್ಕಾರ ಕೊಡುವಂತ ಗುರುವರ್ಯರನ್ನ ನಿತ್ಯವೂ ನಾವು ಸ್ಮರಣೆ ಮಾಡ್ತಾ ಅವರ ಮಾರ್ಗದಲ್ಲಿ ನಾವು ನಡೆದರೆ ಖಂಡಿತವಾಗಲೂ ನಮಗೆ ಜಯ ಇರುತ್ತೆ ಅನ್ನುವಂತ ಒಂದಷ್ಟು ಸಂಸ್ಕಾರದ ಬೀಜವನ್ನ ಬಿತ್ತುವಂತ ಈ ಒಂದು ಗುರುವಂದನಾ ಕಾರ್ಯಕ್ರಮ. ಜೊತೆಯಲ್ಲಿ ಇನ್ನೊಂದು ಸೈನಿಕರಿಗೆ ಗೌರವಿಸುವಂತದ್ದು ಎಂಥ ಅದ್ಭುತ ಕಾರ್ಯ. ಇವತ್ತು ನಾವೇನಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಂದ್ರ ಆ ನೆಮ್ಮದಿಯ ನಿದ್ದೆ ಹಿಂದೆ ತಾವು ನಿದ್ದೆಗೆಟ್ಟು ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ನಮ್ಮ ಸೈನಿಕರ ಒಂದು ಕರ್ತೃತ್ವ ಶಕ್ತಿಗೆ ನಾವು ಎಷ್ಟು ಗುಣಗಾನ ಮಾಡಿದ್ರು ಕೂಡ ಕಡಿಮೆನೆ. ಬಹುಶಃ ನಾವೆಲ್ಲ ಅಲ್ಲಿಂದ ಇಲ್ಲಿ ಬರುವಾಗ ಪುಷ್ಪಗಳ ವೃಷ್ಟಿಯನ್ನೇ ಮಾಡಿದ್ರಿ. ಅದಕ್ಕೆ ಒಬ್ಬ ಹಿಂದಿ ಕವಿ ಹೇಳ್ತಾನೆ, ಮಾಖನ್ ಲಾಲ್ ಚತುರ್ವೇದಿ ಹೇಳ್ತಾನೆ, ಒಂದು ಹೂ ಎದರಲ್ಲಿ ಖುಷಿ ಪಡ್ತಂದ್ರ ಆ ಹೂವನ್ನ ಹೋಗಿ ಯಾವುದೇ ಭಗವಂತನಿಗೆ ಅರ್ಪಣೆ ಮಾಡಿ ಅಥವಾ ಒಂದು ಹಾರ ಮಾಡಿ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯ ಕೊರಳಿಗೆ ಹಾರ ಆಗೋದಕ್ಕಿಂತ ಈ ದೇಶವನ್ನ ರಕ್ಷಣೆ ಮಾಡ್ತಾ ಶಿಸ್ತಿಗೆ ಮತ್ತೊಂದು ಹೆಸರಾದಂಥ ಸೈನಿಕರು ಅವರು ಹಾದು ಹೋಗುವಂತ ಮಾರ್ಗದಲ್ಲಿ ಅವರ ಪಾದದಲ್ಲಿ ಬೀಳುವಂತ ಹೂ ಆದನಪ್ಪ ಅಂದ್ರೆ ನನ್ನಂಥ ಸುಖಿ ಯಾರು ಅಲ್ಲ, ನಾನು ಜೀವನದಲ್ಲಿ ಒಂದು ಸಾರ್ಥಕವನ್ನ ಕಂಡುಕೊಳ್ತೀನಿ ಅಂತ ಹೂ ಹೇಳುತ್ತೆ. ಅಂತ ಸಾರ್ಥಕ ಕ್ಷಣ ಗುರು ಹಾಗೂ ಸೈನಿಕರನ್ನ ಇಲ್ಲಿ ಕರೆದು ಅವರಿಗೆ ಗೌರವಿಸುವಂತ ಗುರುವಂದನೆ ಮಾಡುವಂತ ಕಾರ್ಯ ನಿಜವಾಗಲೂ ಕೂಡ ಅವಿಸ್ಮರಣೀಯ. ಇಂಥ ಅವಿಸ್ಮರಣೀಯ ಕಾರ್ಯದಲ್ಲಿ ನನ್ನನ್ನು ಆಹ್ವಾನಿಸಿ ಒಂದೆರಡು ತೊದಲು ನುಡಿಗಳನ್ನ ಆಲಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಕುಳಿತಿದ್ದೀರಲ್ಲ. ಯಾಕಂದ್ರೆ ನಾನು ಪದೇ ಟೈಮ್ ನೋಡ್ತಾ ಇದ್ದೆ. ಯಾಕೆ ಟೈಮ್ ನೋಡ್ತಾ ಇದ್ದೇನೆ ಅಂದ್ರೆ ನಮ್ದೆಲ್ಲೋ ಹೊಟ್ಟೆ ಹಸ್ತೈತಿ. ನೀರಿಳಿಯದ ಗಂಟಲೋಳ್ ಕಡುಬು ತುರುಗಿದಂಗ ನಮ್ಮ